ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಾವಿವತ್ತು ಪುನೀತ್ ಸರ್ ಅವ್ರದ್ದು ಸಮಾಧಿ ಹತ್ರ ಹೋಗ್ತಿದ್ದೀವಿ. ತುಂಬ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ರಿಯಲ್ ಆಗಂತೂ ಅವ್ರನ್ನ ನೋಡೋದಕ್ಕಾಗಲಿಲ್ಲ. ಸೊ ಇವಾಗಲಾದರೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಸಂಜು, ಚಿನ್ನು, ಎಲ್ಲಿ ನೋಡಿದ್ರಿ? ಸೊ ಇವಾಗ ಹೊರಟಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡೋಣ, ಯಾರೆಲ್ಲ ನೋಡಿಲ್ಲ ನೋಡಿ. ತುಂಬ ಬೇಜಾರಾಗುತ್ತೆ. ಅವ್ರನ್ನ ರಿಯಲ್ ಆಗಿ ನೋಡಬೇಕಾದ್ರೆ ಖುಷಿ ಆಗೋದು. ಇವಾಗ ಅವ್ರ ಸಮಾಧಿ ಹತ್ರ ಹೋಗೋದು ಅಂದರೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೂ ಬೆಂಗಳೂರಲ್ಲಿ ಇದು ಒಂದ್ಸಲನೂ ಹೋಗಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡ್ ಬರೋಣ ಅಂತ ಹೋಗ್ತಿದೀವಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಬನ್ನಿ, ಈಗ ಹೋಗೋಣ, ನೋಡೋಣ ಸಮಾಧಿ ಹತ್ರ, ಆಶೀರ್ವಾದ ತಗೊಂಡ್ ಬರೋಣ. ಫ್ರೆಂಡ್ಸ್, ಸಂಜು ನನಗೆ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರು ನನಗೆ ಹೇಳಿದ್ದು ಪುನೀತ್ ಸರ್ ಅವ್ರದ್ದು ಸಮಾಧಿ ನೋಡ್ಕೊಂಡು ಬರೋಣ, ರೆಡಿ ಆಗುವಂತ. ಸೊ ನಾನು ಅದಕ್ಕೆ ಪುನೀತ್ ಸರ್ ಸಮಾಧಿ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ರೆಡಿ ಆದೆ. ಅವ್ರು ನೋಡಿದ್ರೆ ಹೋಗ್ತಾನೇ ಇದ್ದರು. ನಾನು ಏನು ಯಾವ ಕಡೆ ಹೋಗ್ತಿದ್ರೆ, ಇಷ್ಟು ದೂರ ಬಂದರೂ ಸಿಕ್ಕಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ನೋಡಿದ್ರೆ ಅವ್ರು ಬಂದಿದ್ದು MG ರೋಡಿಗೆ ಕರ್ಕೊಂಡು ಬಂದರು. MG ರೋಡಿಗೆ ಕರ್ಕೊಂಡು ಬಂದಾಗಲೂ ನಂಗೆ ಸ್ವಲ್ಪ ಡೌಟ್ ಆಯಿತು. ಇಲ್ಲಿ ಬಂದರೆ ಇಲ್ಲೆಲ್ಲಿ ಪುನೀತ್ ಸರ್ ಸಮಾಧಿ ಬರುತ್ತೆ, ಯಾಕೆ ಈ ಕಡೆ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಕೊನೆಗೆ ಅವರು ಸ್ಮೈಲ್ ಮಾಡ್ತಿದ್ರು. ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಇಲ್ಲ ಇರು ಗೊತ್ತಾಗತ್ತೆ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನೋಡಿದ್ರೆ ಅವರು ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಡು ಬಂದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಹುಡುಗಿರಿಗೆ ಅಷ್ಟಲ್ವಾ, ಗೋಲ್ಡ್ ಜ್ಯುವೆಲ್ರಿ ಇದೆಲ್ಲ ಶಾಪಿಂಗ್ ಅಂತಂದ್ರೇ ಎಂಥ ಹುಡುಗಿರ್ಗೂ ಖುಷಿಯಾಗಿಬಿಡುತ್ತೆ. ನಾನು ಅಂದ್ಕೊಂಡಿರಲಿಲ್ಲ. ನಾನು ಹಂಗೂ ಏನು ಸಡನ್ನಾಗಿ ಹಿಂಗೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ, ಒಂದು ಮಾತು ಹೇಳಿಲ್ಲ ಅಂತ ಕೇಳ್ತಾನೆ ಇದ್ದೆ. ಅವರು ಗೊತ್ತಾಯ್ತಲ್ವ ಇವಾಗ ಖುಷಿನಾ ಅಂತ ಅಂದರು. ಖುಷಿ, ಆದರೆ ಒಂದು ಮಾತು ಹೇಳಲಿಲ್ಲ. ನಾನು ಹಂಗೂ ಡೌಟ್ ಬಂತು, ಯಾಕೆ ಈ ಕಡೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ದೆ. ಅವರು ಇನ್ನೇನು ನಿನ್ನ ಬರ್ಡೇ ಹತ್ರ ಬರ್ತಿದ್ದಲ್ಲ, ಅದಕ್ಕೇನಾದರೂ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನೋಡು ನಿಂಗೆ ಏನು ಇಷ್ಟ ಅಂತ ಅಂದರು. ಜ್ಯುವೆಲ್ರಿಗಳೆಲ್ಲ ನೋಡ್ತಿದ್ರು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಬ್ಯಾಂಗಲ್ಸ್ ಕಲೆಕ್ಷನು ಅಷ್ಟೇ ಸೂಪರಾಗಿತ್ತು. ಮಲ್ಬಾರಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಏನೇ ತಗೊಂಡ್ರು ಇಲ್ಲೇ ನಾವು ತಗೊಳ್ಳೋದು ಮಲ್ಬಾರಲ್ಲಿ. ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾನು ತುಂಬ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ, ನಾವು ಜ್ಯುವೆಲ್ರಿ ಶಾಪಿಂಗ್ ಮಾಡಿರೋದೆಲ್ಲ. ನಾವು ಜಾಸ್ತಿ ಮಲ್ಬಾರಲ್ಲೇ ತಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ನನಗಿಲ್ಲಿ ಕಲೆಕ್ಷನ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಲಾಂಗ್ ಹಾರಗಳು ಕೂಡ ಅಷ್ಟೇ, ಒಂದಕ್ಕಿಂತ ಒಂದೊಂದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಲೈಟ್ ವೇಟ್ ಜ್ಯುವೆಲ್ರಿ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ನಾನು ಹಾಗೆ ನೋಡ್ತಾ ಇದ್ದೆ, ಯಾವ್ದು ಚೆನ್ನಾಗೈತೆ ಅಂತ ಹೇಳಿ. ಯಾರಾದರೂ ಪ್ಲ್ಯಾನ್ ಮಾಡಿದರೆ ತಗೊಳ್ಬೇಕು ಅಂತಂದರೆ ಖಂಡಿತ ಮಲ್ಬಾರ್ಗೆ ಹೋಗಿ ನೋಡಿ ಒಂದ್ಸಲ. ಡಿಸೈನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈಗಂತೂ ಬೀಡ್ಸ್ ಜ್ಯುವೆಲ್ರಿ ಅದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ. ಅದು ಕೂಡ ಇದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಕಲೆಕ್ಷನು ಸೂಪರಾಗಿದೆ. ಮದುವೆ ಹುಡುಗಿರಿಗೆ ಯಾರಾದರೂ ಬೈತಲೆ ಬಟ್ಟೆ ಎಲ್ಲನೂ, ಆಮೇಲೆ ಸೊಂಟದ ಪಟ್ಟಿ ಇದೆಲ್ಲ ಗೋಲ್ಡಲ್ಲೇ ತೊಗೊಳ್ಬೇಕು ಅಂತ ನೋಡ್ತಿರೋರು ಬೇಕಿದ್ರೆ ನೋಡ್ಬೋದು. ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ತೋಳ್ಬಂದಿ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಅದೆಲ್ಲ, ಆ ಥರ ಡಿಸೈನ್ ಎಲ್ಲ. ತುಂಬ ಜನ ಗೋಲ್ಡಲ್ಲೇ ಫುಲ್ಲು ಟಾಪ್ ಟು ಬಾಟಮ್ ಫುಲ್ ಗೋಲ್ಡಲ್ಲೇ ತೊಗೊಬಿಡ್ತಾರೆ. ಏನೇನಿದೆ ಜ್ಯುವೆಲ್ರಿ ಅದೆಲ್ಲ ಅಂಥವರು ಹೋಗಿ ತೊಗೊಳ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಹಾಗೆ ಸಂಜುನು ನನಗೊಂದು ಗೋಲ್ಡ್ ಜ್ಯುವೆಲ್ರಿನ ಗಿಫ್ಟ್ ಮಾಡಿದ್ರು, ಕೊಡಿಸಿದ್ರು. ನಾನು ಕೂಡ ತುಂಬ ಇಷ್ಟಪಟ್ಟು ತೊಗೊಂಡು ಆಚೆಗೆ ಬರಬೇಕಾದ್ರೆ ಚಿನ್ನು ಕಾರ್ನ್ ತಿನ್ನಬೇಕು ಅಂತ ಹೇಳ್ದೆ, ಸ್ವೀಟ್ ಕಾರ್ನು. ಸರಿ, ಅವನಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಜ್ಯುವೆಲ್ರಿ ಶಾಪ್ ಪಕ್ಕನೇ ಇದೆ ಸ್ವೀಟ್ ಕಾರ್ನ್ದು. ಬಂದಾಗೆಲ್ಲ ಅವನು ಇಲ್ಲಿ ತಿಂದೇ ಅವ್ನು ಬರೋದೇ ಇಲ್ಲ. ನಾವು ಯಾವಾಗಲೂ ಇದೇ ಶಾಪಲ್ಲಿ ತೊಗೊಳ್ಳೋದು ಕೂಡ. ನಮ್ಮ ಕಾರ್ ಬರೋವರೆಗೂ ವೆಯ್ಟ್ ಮಾಡ್ತಿದ್ವಲ್ಲ. ಸೊ ಇವನು ಕಾರಲ್ಲಿ ತಿನ್ನುವೆ ಅಂತ ಹೇಳಿದರೆ ಕೇಳಲೇ ಇಲ್ಲ, ಇಲ್ಲೇ ತಿನ್ಬಿಡ್ತೀನಿ ಅಂತ ತಿಂತಿದ್ದ. ನಾವು ಕಾರ್ ಬರೋವರೆಗೂ ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ನಾವು ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ಸಂಜು ಹೇಳಿದ್ರು, ಇನ್ನೇನು ಬರ್ಡೇನೂ ಬರ್ತಿದೆಯಲ್ಲ, ಡ್ರೆಸ್ ಎಲ್ಲ ಇಲ್ಲೇ ತೊಗೊಬಿಡು, ಇನ್ನು ಟೈಮ್ ಸಿಗಲ್ಲ ಬರೋದಕ್ಕೆ ಅಂತ ಹೇಳಿದರು. ಸರಿ ಅಂತ ಹೇಳಿ ಡ್ರೆಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ನಾವು ಹೊರಟಿದ್ದೆ ಈವ್ನಿಂಗು ಪುನೀತ್ ಸರ್ ಸಮಾಧಿಗೆ ಅಂತ ಹೇಳಿ. ಸೊ ತುಂಬಾ ಲೇಟ್ ಆಯಿತು. ಹಲೋ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಬಂದು 2 days ಆದಮೇಲೆ ನಾನು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿಜವಾಗ್ಲೂ ನನಗೆ ತುಂಬಾ ಸರ್ಪ್ರೈಸ್ ಆಗಿತ್ತು.
ನನಗೆ ಗೊತ್ತಿರ್ಲಿಲ್ಲ. ನೋಡಿದ್ರಲ್ಲ, ಸಂಜು ಹೇಳಿದ್ದೆ ಒಂದ್ ಕಡೆಗೆ ಕರ್ಕೊಂಡು ಹೋಗ್ತೀನಿ ಅಂತ, ಆಮೇಲೆ ಕರ್ಕೊಂಡೋಗಿದ್ದೆ ಇನ್ನೊಂದ್ ಕಡೆ. ಅಲ್ಲಿ ಹೋದ್ಮೇಲೆ ಅಂತ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹುಡುಗಿರಿಗೆ ಅಷ್ಟಲ್ವಾ, ಸರ್ಪ್ರೈಸು ಗಿಫ್ಟ್ಸು ಇದೆಲ್ಲ ಅಂತಂದ್ರೆ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹೋದ್ವಿ. ಹೋಗಾದ್ಮೇಲೆ ಸಂಜು ನನಗೊಂದು ಬ್ಯೂಟಿಫುಲ್ ಗೋಲ್ಡ್ ಜ್ಯುವೆಲ್ರಿನ ಕೊಡ್ಸಿದ್ದಾರೆ ಬರ್ಡೇ ಗಿಫ್ಟ್ ಆಗಿ. ಹಾಗೆ ಬರ್ತಾ ಅಲ್ಲೇನೆ ಶಾಪಿಂಗ್ ಕೂಡ ಮುಗಿಸ್ಕೊಂಡ್ ಬಂದ್ವಿ. ಬರ್ತ್ಡೇ ಎಲ್ಲ ಇತ್ತಲ್ಲ, ಸೊ ಬರ್ತ್ಡೇಗೆ ಮತ್ತೆ ಸಂಕ್ರಾಂತಿಗೆ ಎಲ್ಲ ಬರ್ತಿದೆ ಅಲ್ವಾ, ಸೊ ಅದರಿಂದಾಗಿ ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಮನೆಗೆ ಬಂದ್ಮೇಲೆ ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಆದ್ರೂ ನೆಕ್ಸ್ಟ್ ಡೇಗೂ ಮಾಡೋಣ ಅಂತ ಅನ್ಕೊಂಡೆ, ಆಗ್ಲೂ ಕೆಲಸ ಆಯ್ತು ಅಂದ್ಬಿಟ್ಟು ಮಾಡೋದಕ್ಕೆ ಆಗ್ಲಿಲ್ಲ. ಈಗ 2 days ಆದ್ಮೇಲೆ ನಾನು ಅದೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ. ಚಿನ್ನು ಸ್ಕೂಲ್ಗೆ ಹೋಗಿದ್ದಾನೆ, ಸಂಜುನು ಕೂಡ ಆಫೀಸ್ಗೆ ಹೋದ್ರು. ಇವಾಗ ಯಾವ್ಯಾವ ಡ್ರೆಸ್ ತಂದಿದ್ದೀನಿ, ಹಾಗೆ ಸಂಜು ನನಗೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅದೆಲ್ಲಾನು ಇವಾಗ ನಾನು ತಿಳಿಸ್ತೀನಿ. ಬನ್ನಿ, ಈಗ ಯಾವ್ಯಾವ ಡ್ರೆಸ್ ತಂದಿದ್ದೀನಿ ಅದನ್ನ ಫಸ್ಟ್ ತೋರಿಸ್ಬಿಡ್ತೀನಿ. ನಾನು 3 ಡ್ರೆಸ್ ನ ತಗೊಂಡೆ, ಅಂದ್ರೆ ಕುರ್ತೀಸ್ ತಗೊಂಡೆ. ಒಂದು ಕುರ್ತಾ ಸೆಟ್, ಗೊತ್ತಿಲ್ಲ ಯಾವ್ದನ್ನ ಯಾವ್ಯಾವ ಹಾಕೊಳ್ತೀನಿ ಅಂತ. ಒಟ್ನಲ್ಲಿ 3 ತಗೊಂಡಿದ್ದೀನಿ, 3 ಡ್ರೆಸ್ಗಳನ್ನ. ನಂಗೆ ತುಂಬಾ ಇಷ್ಟ ಆಯ್ತು. ಕಲರ್ ಇರ್ಬೋದು, ಮತ್ತೆ ಇದು ಡಿಸೈನ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು, ಎಂಬ್ರಾಯ್ಡರಿ ವರ್ಕ್ ಎಲ್ಲ. ಅದಕ್ಕೆ ಇದೊಂದು ತಗೊಂಡೆ. ಹಾಗೆ ಈ ಡ್ರೆಸ್ ತಗೊಂಡೆ. ಇದು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ, ಮತ್ತೆ ವರ್ಕ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಸ್ಲೀವ್ಸ್ಗೂ ಎಲ್ಲ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಅದಕ್ಕೆ ಹಾಗೆ ಇದು ಒಂದು ತಗೊಂಡೆ. ಇದು ಅದು ಸೇಮ್ ಅಂತ ಅನ್ಸುತ್ತೆ, ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಹಾಗೆ ಕಲರ್ ಕೂಡ ಇದು ಆರೆಂಜ್ ಕಲರ್ ಇದೆ, ಅದು ಯೆಲ್ಲೋ ಕಲರ್ ಇದೆ. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇದನ್ನ ತಗೊಂಡೆ. ಹಾಗೆ ಫಸ್ಟ್ ಡ್ರೆಸ್ ತೋರಿಸಿದ್ನಲ್ಲ, ಅದ್ರದ್ದು ವೇಲ್ ಅಂಡ್ ಪ್ಯಾಂಟ್ ಎರಡೂ ಇದೆ. ಇನ್ನು ಚಿನ್ನುಗೆ ಶಾಪಿಂಗ್ ಮಾಡೋದಕ್ಕೆ ಆಗ್ಲಿಲ್ಲ. ನಂದೇ ಎಲ್ಲ ಜ್ಯುವೆಲ್ರಿ ಶಾಪಿಂಗ್ ಮಾಡಿ ಡ್ರೆಸ್ ಎಲ್ಲ ತಗೊಳ್ಳೋಷ್ಟರಲ್ಲಿ ಟೈಮ್ ಆಗ್ಬಿಡ್ತು. ಸೊ ಅವನ್ಗೆ ನೆಕ್ಸ್ಟ್ ವೀಕ್ ಹೋಗೋಣ, ಹಬ್ಬ ಇನ್ನ ಲೇಟ್ ಅಲ್ವಾ ಅಂತ ಅನ್ಬಿಟ್ಟು ನಾವು ನನ್ಗೆ ಅಂತ ತಗೊಂಡ್ ಬಂದೆ. ನಿಜವಾಗ್ಲೂ ತುಂಬಾನೇ ಸರ್ಪ್ರೈಸ್ ಆಗಿತ್ತು. ಹಾಗೆ ಸಂಜು ಏನ್ ಜ್ಯುವೆಲ್ರಿ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಗೆಸ್ ಮಾಡ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಏನ್ ಕೊಟ್ಟಿರ್ಬೋದು ಅಂತ. ನಾನು ನನ್ನ ಬರ್ಡೇ ವ್ಲಾಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಗಿಫ್ಟ್ ಅಂತ ಅನ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆ, ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿಬೇಕು. ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ಚಳಿ ಇದೆ ಆಚೆ ಕಡೆ, ಸಿಕ್ಕಾಪಟ್ಟೆ ಚಳಿ. ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಗೊತ್ತಿರುತ್ತೆ, ತುಂಬಾ ಅಂದ್ರೆ ತುಂಬಾನೇ ಚಳಿ ಇದೆ. ಈಗ ಹೋಗಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿತೀನಿ. ಚಿನ್ನು ಬಂದ್ಮೇಲೆ ಆದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನನಗೆ ಟೀ ಅಂದರೆ ತುಂಬಾ ಇಷ್ಟ. ದಿನದಲ್ಲಿ 1 ಟೈಮ್ ಆದರೂ ನಾನು ಟೀ ಕುಡಿಲೇಬೇಕು. ಒಂದೇ ಟೈಮ್ ನಾನು ಟೀ ಕುಡಿಯೋದು. ಬಟ್ ಕುಡಿಲಿಲ್ಲ ಅಂದರೆ ಏನೋ ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತಿರುತ್ತೆ. ಯಾರೆಲ್ಲ ಟೀ ಲವರ್ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಈಗ ಟೀ ಜೊತೆ 2 ರಸ್ಕ್ ತೊಗೊಂಡಿದ್ದೀನಿ. ರಸ್ಕ್ ಅಥವಾ ಬಿಸ್ಕೆಟ್ ಏನಾದರೂ ಇರಬೇಕು, ಚೆನ್ನಾಗಿರುತ್ತೆ, ನನಗಿಷ್ಟ. ಇವಾಗ ಟೀ ಕುಡಿದು ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಫ್ರೆಂಡ್ಸ್ ನೋಡಿ, ನಮ್ಮ ಚಿನ್ನು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡು ಹೋಗಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸೀಡ್ಸ್ ಎಲ್ಲ ಹಾಕಿದ್ವಲ್ಲ, ಮೆಂತ್ಯ ಸೀಡ್ಸು, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಮ್ಮ ಚಿನ್ನುಗೆ ಏನದು ಚಿನ್ನು ನೋಡಿ, ಗ್ರೇಟ್ ಎಫರ್ಟ್ ಅಂತ ಹೇಳಿ ಅವ್ರ ಮ್ಯಾಮ್ ಕೊಟ್ಟಿರೋದಂತೆ. ಇದು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ತುಂಬ ಖುಷಿಯಾಯಿತು. ಮಕ್ಕಳಿಗೆ ಈ ಥರ ಏನಾದರೂ ಮಾಡ್ಕೊಂಡೋದಾಗ ಟೀಚರ್ಸ್ ಈ ಥರ ಎಂಕರೇಜ್ ಮಾಡಿದಾಗ ತುಂಬ ಖುಷಿಯಾಗುತ್ತಲ್ವ. ನನ್ನ ಮಗ ಅಂತೂ ತುಂಬ ಹ್ಯಾಪಿಯಾಗಿದ್ದಾನೆ ಅದು ಸಿಕ್ಕಿರೋದಕ್ಕೆ. ಅಲ್ಲ ಖುಷಿನಾ ಚಿನ್ನ? ಚಿನ್ನು, ನಿಮ್ಮ ಪ್ರಾಜೆಕ್ಟ್ ವರ್ಕ್ನ ಎಕ್ಸ್ಪ್ಲೇನ್ ಮಾಡು. First we have to take the bowl and we have to put the mud and we have to put the seeds
and we have to we need water, sunlight, air, and soil we need, and it need to grow. When we have to put this some like we have to spread the water. It will grow up and it will we need ಕೆಳಗಡೆ ಇಟ್ಕೋದನ್ನ ಹಾಂ ಹೇಳು. we need something for it. It will grow this much na. Then we will take and we will grow what will mix and we'll eat. ವಾವ್, ವೆರಿ ನೈಸ್ ಎಕ್ಸ್ಪ್ಲೈನ್. ಓಕೆ, ಚಿನ್ನು ಸ್ಕೂಲಿಂದ ಬಂದ. ಎಲ್ಲಿಡಬೇಕು? ಪ್ರಾಪರ್ ಪ್ಲೇಸಲ್ಲಿ ಇಡೋ. ನಂಗೆ ಮತ್ತೆ ಅದನ್ನೆಲ್ಲ ನೀಟ್ ಮಾಡೋದಕ್ಕಾಗಲ್ಲ. ಆ ಸ್ಲಿಪ್ಪರ್ ಎಲ್ಲ ತೆಗೆದು ಏನಕ್ಕೆ ಮೇಲಕ್ಕೆ ಹಾಕಿದ್ಯಾ? ವೈಟ್ ಶೂಸ್ ಹತ್ರ ಇಡು. ಬ್ಲ್ಯಾಕ್ ಶೂಸ್ನ ವೈಟ್ ಶೂಸ್ ಹತ್ರ ಇಡು. ಪ್ರತಿ ದಿನ ನಂಗೆ ಹೇಳೋದಕ್ಕಾಗಲ್ಲ ಚಿನ್ನು. ಆ ಸ್ಲಿಪ್ಪರ್ಸ್ ಎಲ್ಲ ಏನಕ್ಕೆ ಮೇಲಕ್ಕೆ ಇಟ್ಟಿದ್ಯಾ? ನಾನು ಎಲ್ಲಿಡ್ತೀನಿ ಅಲ್ಲಿಡಬೇಕು. ಪದೇ ನನಗೆ ಕ್ಲೀನ್ ಮಾಡೋದಕ್ಕಾಗಲ್ಲ. ನೀಟಾಗಿಡು. ಹೋಗು, ಫ್ರೆಶ್ ಅಪ್ ಆಗು ಫಸ್ಟು. ಚಿನ್ನುಗೆ ಸ್ಕೂಲಿಂದ ಬಂದಮೇಲೆ ಡೈಲಿ ಏನಾದರೂ ಸ್ನ್ಯಾಕ್ಸ್ ಕೊಡಲೇಬೇಕು. ಇವತ್ತು ಸ್ನ್ಯಾಕ್ಸ್ಗೆ ನಾನು ಕಾರ್ನನ್ನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅವನಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಕ್ಕಳಿಗೆ ಕಾರ್ನ್ ಕೊಡೋದ್ರಿಂದ ಅವರ ಬ್ರೈನ್ ಕೂಡ ತುಂಬ ಶಾರ್ಪ್ ಆಗುತ್ತೆ, ತುಂಬ ಒಳ್ಳೆಯದು. ಅದರಿಂದಾಗಿ ಈ ರೀತಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೊಟ್ಟೆ ಮತ್ತು ಒಂದು ಕಾರ್ನ್ ಪೀಸ್ ಪೂರ್ತಿ ಕೊಡ್ತಿದ್ದೀನಿ. ಅವನಿಗಿಷ್ಟ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟು ಲೆಮನ್ ಹಾಕಿ ಕೊಟ್ಟಿದ್ದೀನಿ. ಅವನಿಗೆ ತುಂಬ ಇಷ್ಟ. ಫ್ರೆಶ್ ಅಪ್ ಆಗಿ ವೆಯ್ಟ್ ಮಾಡ್ತಾ ಕೂತಿದ್ದಾನೆ. ಅವನು ಕೇಳ್ತಿರ್ತಾನೆ ಡೈಲಿ, ಅಮ್ಮ ಇವತ್ತೇನು ಸ್ನ್ಯಾಕ್ಸ್ ಮಾಡಿದ್ಯಾ ಅಂತ. ಸೊ ವೆಯ್ಟ್ ಮಾಡ್ತಿದ್ದಾನೆ. ಅವನಿಗೆ ಫಸ್ಟು ತಗೊಳಕ್ಕೆ ಕೊಡೋಣ. ನಮ್ಮ ಚಿನ್ನು ನೋಡಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ರೆಡಿಯಾಗಿ ಕೂತಿದ್ದಾನೆ. ಕಾರ್ನ್ ಅಂದರೆ ಅವನಿಗೆ ತುಂಬ ಇಷ್ಟನಾ ಚಿನ್ನು? ಎಷ್ಟಿಷ್ಟ? ಪ್ಲೇಟ್ ಮುಂದೆ ಇಟ್ಕೊಪ್ಪ, ಮುಂದೆ ಇಟ್ಕೊ. ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಲೇಬೇಕು. ಔಟ್ಸೈಡಿಂದ ಅದು ಇದು ತರಿಸ್ಕೊಡೋ ಬದಲು ಮಕ್ಕಳಿಗೆ ಈ ಥರ ಹೆಲ್ದಿಯಾಗಿ ಕೊಡೋಣ ಅಂತ ಹೇಳಿ ಈಗ ಕಾರ್ನ್ ಮತ್ತು ಎಗ್ ಕೊಟ್ಟಿದ್ದೀನಿ. ಇವಾಗ ತಿಂದಾದ್ಮೇಲೆ ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಬೇಕು ಚಿನ್ನು. ಓಕೆ, ಕುತ್ಕೊಂಡು ಓದ್ಕೋಬೇಕು. ಬರೀ ಆಟ ಆಡೋದು, ಬರೀ ತಿನ್ನೋದು ಅಷ್ಟೇ ಅಲ್ಲ. ಹಾಂ, ತಿನ್ಬಿಟ್ಟು ಏನು ಮಾಡಬೇಕು? ಆಮೇಲೆ ಅಷ್ಟೇನಾ? ಓದ್ಕೊಳ್ಳೋದು ಯಾರು? ಹಾಗೆ ಇವಾಗ ನೈಟ್ ಡಿನ್ನರ್ಗೆ ಅಂತ ಹೇಳಿ ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡ್ತಿದ್ದೀನಿ. ಸಂಜು ಹಾಗೆ ಆಫೀಸಿಂದ ಬರ್ತಾ ಚಿಕನ್ ತೊಗೊಂಡು ಬಂದಿದ್ರು. ಸೊ ಅದನ್ನು ಇವಾಗ ರೆಡಿ ಮಾಡ್ತಿದ್ದೀನಿ. ಚಿನ್ನು ಓದ್ಕೊಳ್ತಿದ್ದಾನೆ. ಹೋಮ್ವರ್ಕ್ ಎಲ್ಲ ಬರೀಬೇಕಿತ್ತಲ್ಲ, ಬರೀತಿದ್ದಾನೆ. ಸಂಜು ಟಿ ವಿ ನೋಡ್ತಾ ಕೂತಿದ್ದಾರೆ. ಇವಾಗ ಫಸ್ಟು ಡಿನ್ನರ್ಗೆಲ್ಲ ರೆಡಿ ಮಾಡಿಬಿಡೋಣ. ನಮ್ಮ ಮನೇಲಿ 7:30 8 o'clock ಒಳಗಡೆ ಡಿನ್ನರ್ ರೆಡಿ ಆಗಬೇಕು. ಸೊ ಇವಾಗ ಬೇಗ ಮಾಡ್ತಿದ್ದೀನಿ. ಊಟ ಅಂತೂ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಗ್ರೇವಿ ಅಂತೂ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಸಲ ತೋರಿಸಿದ್ದೀನಿ ಈ ಥರದ ಗ್ರೇವಿನೆಲ್ಲ. ಒಂದು ಸಲ ಚೆಕ್ ಮಾಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ರೆಸಿಪಿನ. ಫ್ರೆಂಡ್ಸ್, ಸಂಜು ಸರ್ಪ್ರೈಸ್ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. Until then, take care. Bye bye. Thank you for watching.